ಅಲ್ಲ, ಈ ನಿಮ್ಮ ಬಂಧನ ಯಾವಾಗ ಆಯಿತು ಅಂತ ಒಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡ್ತೀರಿ, ಸಿದ್ದರಾಮಯ್ಯ ವಿರುದ್ಧವೂ ಮಾಡ್ತೀರಿ, ಬಾಮೈದ್ನ ವಿರುದ್ಧವೂ ಮಾಡ್ತೀರಿ, ಪತ್ನಿಯ ವಿರುದ್ಧವೂ ಮಾಡ್ತೀರಿ. ಅದಾದ ಬಳಿಕ ನಿಮ್ಮ ದೂರನ್ನು FIR ಮಾಡಿದ್ರಾ? ಇಲ್ಲ ಸರ್, FIR ಮಾಡಿಲ್ಲ. ಪೊಲೀಸರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಮೊಕದ್ದಮೆ ದಾಖಲು ಮಾಡೋದಕ್ಕೆ ಅಷ್ಟು ಅವ್ರಿಗೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಇರ್ತವೆ ಅನ್ನೋದು ಮುಂಚಿತವಾಗಿ ಅವ್ರಿಗೆ ಒಂದು ಭಯ ಆಗುತ್ತೆ, ನಮ್ಮ ಕೆಲಸಕ್ಕೆ ಎಲ್ಲಿ ಕೂತು ಬರುತ್ತೆ ಅಂತೇಳಿ ಅವ್ರ ಭಯ ಇರುತ್ತೆ. ಯಾಕಂತಂದ್ರೆ ಇದೇ ಸಿದ್ದರಾಮಯ್ಯವರು ಅವ್ರ ಮಗನ ವಿರುದ್ಧ ಒಂದು FIR ಮಾಡೋಣ ಕಾರಣಕ್ಕೆ ಒಬ್ಬ ಇನ್ಸ್ಪೆಕ್ಟರ್ಗೆ ಕೊಡಬಾರ್ದಂತ ತೊಂದರೆಗಳನ್ನು ಕೊಟ್ಟಿರೋ ಉದಾಹರಣೆ ಇರೋದ್ರಿಂದ ಯಾವುದೇ ಅಧಿಕಾರಿಗಳು ಕೂಡ ಅವ್ರ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲೆ ಮಾಡೋದಕ್ಕೆ ಹಿಂಜರಿತಾರೆ. ಓಕೆ. ಸೊ ಹಾಗಾಗಿ ಅವ್ರು ನನಗೊಂದು ಹಿಂಬಾರ ಕೊಟ್ಟಿದ್ರೆ, ಅವ್ರು ಹಿಂಬಾರ ಕೊಟ್ಟಿದ ತಕ್ಷಣ ನನ್ನ ನಿಲ್ಲಿಸಿಲ್ಲ, ಹಂತವಾಗಿ ನನ್ನ ಕಾನೂನು ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದೀನಿ. ಆ ಕಾನೂನು ಪ್ರಕ್ರಿಯೆ ಅನುಗುಣವಾಗಿ ನನ್ನ ಹೋರಾಟವನ್ನು ಮುಂದುವರಿಸಿ ಅವ್ರೇನು ಅನ್ಯಾಯ ಮಾಡಿದರೆ, ಅಕ್ರಮ ಮಾಡಿದರೆ ಅದಕ್ಕೊಂದು ನ್ಯಾಯ ಒದಗಿಸಿ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಂತ ಖಚಿತ. ಇನ್ನು ತಮ್ಮ ವಿರುದ್ಧವೂ ಕೂಡ ದೂರನ್ನು ದಾಖಲಿಸಿದ್ರು ಅಂತ ಹೇಳ್ತಾ ಇದ್ರಿ, ಯಾವ ಕಾರಣಕ್ಕೋಸ್ಕರ? ಸರ್, ಅದೇ ಕಾಂಗ್ರೆಸ್ ನಿಯೋಗದವರು ನಾನು CM ವಿರುದ್ಧ ಸುಳ್ಳು ದಾಖಲನ್ನು ಇಟ್ಕೊಂಡು ಸುಳ್ಳು ಆರೋಪ ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರಜನೆ ಕೊಟ್ಟಿದ್ದಾರೆ. ಆದರೆ ಯಾವ ದಾಖಲಾತಿಗಳು ಸುಳ್ಳು ಅಂತೇಳಿ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಈಗ ಅವ್ರು ಹೇಳ್ಬೇಕಲ್ಲ, ನಾನು ಸಾಕಷ್ಟು ದಾಖಲಾತಿಗಳನ್ನು ನಾನು ಈಗಾಗಲೇ ಹೇಳಿದಾಗೆ ಎಲ್ಲನೂ ಕೂಡ ಜಾಲತಾಣದಲ್ಲಿ ಬಿಟ್ಟಿದ್ದೀನಿ. ಸೊ ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಾಗಬೇಕು. ಈಗ ನಾನು ಸುಮ್ಮನೆ ಹೋರಾಟ ಮಾಡ್ತಿಲ್ಲ, ಸ್ಪಷ್ಟ ದಾಖಲಾತಿಗಳಿಗೆ ಹೋರಾಟ ಮಾಡ್ತೀನಿ, ಜನಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸೊ ನಾನು ಸಾಮಾಜಿಕ ಜನ ಹಾಕಿದ್ದೀನಿ. ಆ ದಾಖಲೆಗಳಲ್ಲಿ ಯಾವುದು ಸುಳ್ಳು ಅಂತೇಳಿ ದೂರಜೆ ಬರಿಬೇಕಿತ್ತು ಮತ್ತು ಅದು ಹೇಳಬೇಕಿತ್ತು. ಅದು ಏನು ಹೇಳಿದೆ, ಒಟ್ಟಾರೆಯಾಗಿ ಸುಳ್ಳು ದಾಖಲೆ, ಸುಳ್ಳು ಆರೋಪ ಅಂತೇಳಿ ಅವರು ಸುಳ್ಳು ದೂರಜೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನನ್ನ ವಿರೋಧ ಯಾವುದೂ ಕ್ರಮ ತಗೊಳ್ಳೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಸರ್, ಈಗ 464ನೇ ಸರ್ವೆ ನಂಬರ್ ಬಹಳಷ್ಟು ಪ್ರಮುಖವಾಗಿ ಚರ್ಚೆಗೆ ಬರ್ತಾವೆ. ಅಂದರೆ ಈ ಸಂತ್ರಸ್ತ ಕುಟುಂಬಗಳು ಏನು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು 14 ನಿವೇಶನಗಳಿಗೆ ಸಂಬಂಧಪಟ್ಟ ಹಾಗೆ ಆ ಪೈಕಿ 14 ನಿವೇಶನದ ಅಸಲಿ ಮಾಲೀಕರ ಪೈಕಿ ಯಾರಾದರೂ ತಮ್ಮ ಸಂಪರ್ಕಕ್ಕೆ ಬಂದಿದ್ರಾ? ಸರ್, ಅವರು ವಾರಸದಾರರು ಬಂದಿದ್ದಾರೆ. ಸೊ ಅವ್ರು ವಾರಸದವರು ಬಂದಿದ್ದಾರೆ, ಆದರೆ ಮೂಲ ಇನ್ನೂ ನನಗೆ ಖಚಿತತೆ ಆಗಿಲ್ಲ. ಯಾಕೆಂತಂದ್ರೆ ಸೊ ದಾಖಲಾತಿಗಳ ಆಧಾರ ನೋಡಿದಾಗ 1935ನೇ ಇಸ್ವಿಲಿ ನಿಂಗಾ ಬಿನ್ ಜವರ ಅಂದ್ರೆ ಜವರನ ಮಗ ನಿಂಗ ಅವರು ಆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಆದರೆ ಈಗ ನನಗೆ ಸಿಕ್ಕಿರೋಂಥವ್ರು ಅವರ ಒಂದು ಸಂಬಂಧಿಕರು ಮತ್ತು ಅವರ ವಾರಸದಾರರಲ್ಲಿ ಇದುವರೆಗೂ ಕಂಡು ಬಂದಿದೆ. ಅವ್ರ ಜವರಾನರ ಮಕ್ಕಳು, ಅವರು ಬೇರೆ ಇವರೇ ಬೇರೆ ಅಂತೇಳಿ ನನಗೆ ಇನ್ನೂ ಆ ಗೊಂದಲ ಇದೆ. ಸದ್ಯದಲ್ಲೇ ಅದು ಗೊಂದಲಕ್ಕೆ ಒಂದು ಅಂತಿಮ ಆಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲ, ಈ 14 ಏನು ಸಂತ್ರಸ್ತ ಕುಟುಂಬಗಳ ಪೈಕಿ ಎಷ್ಟು ಕುಟುಂಬಗಳು ತಮ್ಮ ಸಂಪರ್ಕಕ್ಕೆ ಬಂದಿದ್ದಾವೆ ಅಂತ? ಸರ್, ಈಗ ನನಗೆ ಸಂಪರ್ಕ ಬಂದರೆ 2 ಕುಟುಂಬಗಳು ಬಂದಿದೆ ಸರ್. ಇನ್ನೂ ಕೆಲವು ಕುಟುಂಬಗಳು ಬರ ಇದರಲ್ಲಿ ಇದ್ದಾರೆ. ಸೊ ಎಲ್ಲ ಕುಟುಂಬವನ್ನು ಸೇರಿಸ್ಕೊಂಡು ಒಂದು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಮುಖಾಂತರ ಕಾನೂನು ಪ್ರಕ್ರಿಯೆ ನಡೆಸಬೇಕಾ ಅಥವಾ ನನ್ನ ಮುಖಾಂತರ ಕಾನೂನು ಪ್ರಕ್ರಿಯೆ ನಡೆಸಬೇಕಾ, ಸೊ ಅದೆಲ್ಲ ಮುಂದೆ ಚರ್ಚೆ ಮಾಡಿ ಅದನ್ನು ಮುಂದುವರಿಸ್ತೀವಿ ಸರ್. ಅಲ್ಲ, ಎಲ್ಲೋ ಒಂದು ಕಡೆ ಈ ಸಂಪರ್ಕಕ್ಕೂ ಬಂದ ಕುಟುಂಬಗಳ ಆ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡ್ತಾ ಇದ್ರೆ ನೀವು ಒಂಥರ ಆತಂಕಕ್ಕೆ ಒಳಗಾದವ್ರ ತರಹ ಮಾತಾಡ್ತಾ ಇದ್ರೆ, ಅವರ ಕುಟುಂಬದ ಸ್ಥಿತಿ ಹದಗೆಟ್ಟಿದೆ ಅನ್ನುವಂಥ ಅರ್ಥದಲ್ಲಿ. ಹೌದು ಸರ್, ಅವ್ರ ಸ್ಥಿತಿ ನೋಡಿ ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ. ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ. ಆದ್ರೆ ನಿಜವಾದ ವಾರಸದಾರ ಈ ಸ್ಥಿತಿಯಲ್ಲಿ ಇದಾರಲ್ಲ, ಇಂಥ ಒಂದು ಕುಟುಂಬಕ್ಕೆ ಅನ್ಯಾಯ ಮಾಡಿ ಮುಖ್ಯಮಂತ್ರಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರಲ್ಲ ಅನ್ನೋ ಒಂದು ಆತಂಕ, ಆ ಒಂದು ಅಸಹ್ಯ ಭಾವನೆ ನನಗೆ ಬಂದಿದೆ ಸರ್. ಈ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೀವಲ್ಲ, ನನಗೆ ಅರ್ಥ ಆಗದಿರೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾನು ಸಮಾಜವಾದಿ ಅಂತ ಹೇಳ್ತಾರೆ, ನಾನು ದಲಿತ ಪರ ಹೋರಾಟ ಆಗಿ ಅಂತ ಹೇಳ್ತಾರೆ. ಒಬ್ಬ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡ್ತಾರಲ್ಲ? ಈಗಲೂ ಕೂಡ ಬರೀ ಸುಳ್ಳು ಹೇಳ್ತಿದ್ರು ಅವರು. ಆ ಕುಟುಂಬನ ಭೇಟಿ ಮಾಡಿ ಆ ಕುಟುಂಬದ ಚರ್ಚೆ ಮಾಡೋಕ್ಕೆ ಏನು ಕಷ್ಟ ಇದೆ ಅವರಿಗೆ? ಇಷ್ಟೊಂದು ಆರೋಪ ಬಂದು ಇಡೀ ರಾಜ್ಯದಿಂದ ಸುದ್ದಿ ಆಗಿರ್ಬೇಕಾದ್ರೆ ಆ ಕುಟುಂಬನ ಭೇಟಿ ಮಾಡಿ ಸತ್ಯ ತಿಳ್ಕೊಳ್ಳಿ ಅವರನ್ನೇ. ಈಗ ನಾನೇನೋ ಹೇಳ್ತೀನಿ, ಸುಳ್ಳು ಆರೋಪ ಮಾಡ್ತೀನಿ ಇರ್ತಾರಲ್ಲ, ಬೇಡ, ನನ್ನ ವಿಚಾರ ಬೇಡ, ಅವರೇ ಆ ಕುಟುಂಬದವ್ರನ್ನ ಭೇಟಿ ಮಾಡಿ ಸತ್ಯಾಂಶ ತಿಳ್ಕೊಬೋದಲ್ಲ. ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಲ್ಲ? ಯಾಕೆ ಅವರು ದೂರನ್ನೇ ನಿಂತ್ಕೊಂಡು ಆರೋಪ ಸುಳ್ಳು ಅಂತೇಳಿ ಇದು ಮಾಡ್ತಾ ಇದ್ದಾರೆ? ಮತ್ತೆ ಬೇರೆ ಯಾರನ್ನೋ ಭೇಟಿ ಮಾಡ್ತಾರೆ. ಈಗ ಇವ್ರ ಇಷ್ಟೊಂದು ಆರೋಪ ಬಂದಾಗ ಆ ಕುಟುಂಬನ ಖುದ್ದಾಗ ಅವರೇ ಭೇಟಿ ಮಾಡಿ ವಾಸ್ತವಾಂಶ ತಿಳ್ಕೊಬೋದಲ್ಲ. ಇಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮೂಲ ಇವ್ರನ್ನ ಹುಡುಕ್ತಾ ಇದ್ದೀನಿ, ಮತ್ತೆ ಮೂಲ ದಾಖಲಾತಿನ ಪಡಿತಾ ಇದ್ದೀನಿ. ಇವರೊಬ್ಬ ಮುಖ್ಯಮಂತ್ರಿ ಆಗಿ ಇವ್ರಿಗೆ ಇಂಟೆಲಿಜೆನ್ಸ್ ಇದೆ, CID ಇದೆ, ಪೊಲೀಸ್ ಇದೆ, ಎಲ್ಲ ಥರದ್ದು ಅಧಿಕಾರನೂ ಅವ್ರಿಗಿದೆ. ಅದ್ರ ಮೂಲಕ ಅವರು ಸತ್ಯಾಂಶ ತಿಳ್ಕೊಳ್ಳೋಕೆ ಏನು ಕಷ್ಟ? ಸತ್ಯಾಂಶ ತಿಳ್ಕೊಂಡು ಸತ್ಯ ಹೇಳೋದಕ್ಕೆ ಅವ್ರಿಗೇನು ಕಷ್ಟ? ಇದು ನನ್ನ ಪ್ರಶ್ನೆ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಾದರೂ ನೀವು ಹೋದ್ರಾ? ಈ ಬಗ್ಗೆ ನಾನು ಮಾತಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ?
ಸರ್ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಇನ್ನೂ ಚರ್ಚೆ ಮಾಡಿ. ಯಾಕಂದರೆ ಆಗಿದ್ದ ಅಧಿಕಾರಿಗಳು ಯಾರಿಲ್ಲ, ಈಗೆಲ್ಲ ಬೇರೆಯವರು ಇದ್ದಾರೆ. ಮತ್ತು ಈಗಿರೋ ಅಧಿಕಾರಿಗಳಿಗೂ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ದಾಖಲಾತಿಗಳು ಕೂಡ ಕೊಡೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅದನ್ನು ಮುಚ್ಚಿಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಒಂದು ಸ್ವಭಾವ ಏನಂತಂದರೆ, ನಾನು ಯಾವುದೇ ಅಧಿಕಾರಿಗಳ ಜೊತೆ ಜಾಸ್ತಿ ಚರ್ಚೆ ಮಾಡೋಕ್ಕಾಗಲ್ಲ ಸರ್. ನಾನೇನಾದ್ರೂ ಮಾಹಿತಿ ಮತ್ತು ದಾಖಲಾತಿಗಳ ಸಂಗ್ರಹ ಮಾಡಿ ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅಷ್ಟೇ ಹೊರತು ನಾನು ಯಾರು ನೇರವಾಗಿ ಭೇಟಿ ಮಾಡಲ್ಲ. ನನಗೆ ಅವರಿಂದ ಮಾಹಿತಿ ಬೇಕು ಅಂತಂದರೆ ನಾನು ಲಿಖಿತವಾಗಿ ಸ್ಪಷ್ಟೀಕರಣ ಕೇಳಿ ಪತ್ರ ಕೊಡ್ತೀನಿ. ಸೊ ನಾನು ಈಗಲೂ ಕೂಡ ಏನು ಮೂಢ ಅಧಿಕಾರಿಗಳಿದ್ದಾರೆ ಅವ್ರ ಮೂಢ ಆಯುಕ್ತರಿಗೆ ಸ್ಪಷ್ಟೀಕರಣ ಕೇಳಿ ಪತ್ರ ಬರ್ತಿದ್ದೀನಿ. ಜಿಲ್ಲಾಧಿಕಾರಿಗಳ ಕೈಗೆ ಸ್ಪಷ್ಟೀಕರಣ ಪತ್ರ ಬರ್ತಿದ್ದೀನಿ. ತಹಸೀಲ್ದಾರ್ಗೆ ಮನವಿ ಪತ್ರ ಸ್ಪಷ್ಟೀಕರಣ ಕೇಳಿ ಮನವಿ ಪತ್ರ, ರಾಜ್ಯಪಾಲರಿಗೂ ಕೂಡ ತಾವು ದೂರರ್ಜಿ ಕೊಟ್ಟಿದ್ದೀನಿ. ಅವರೆಲ್ಲ ದೂರರ್ಜಿ ಕೊಟ್ಟಿದ್ದೀನಿ. ಅಂದರೆ ಇವರಿಗೆ ಸ್ಪಷ್ಟೀಕರಣ ಕೇಳಿದ್ದೀನಿ, ಯಾವ ಆಧಾರದ ಮೇಲೆ ನಿವೇಶನ ಕೊಟ್ಟರಿ ಅಂತೇಳಿ ಮೂಢ ಆಯುಕ್ತರಿಗೆ. ಸೊ ಯಾವ ಆಧಾರದ ಮೇಲೆ ಅನ್ಯಕ್ರಾಂತ ಮಾಡಿದ್ರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ. ಸೊ ಯಾವ ಆಧಾರದ ಮೇಲೆ ಖಾತೆ ವರ್ಗಾವಣೆ ಮಾಡಿರಿ ಅಂತೇಳಿ ತಹಸೀಲ್ದಾರ್ಗೆ. ಓಕೆ. ಯಾಕಂದರೆ ಇವರು ಏನಿದ್ದಾರೆ ಅಕ್ರಮವಾಗಿ, ಅಂದರೆ ಕಾನೂನು ವಿರುದ್ಧವಾಗಿ ವಾಸ್ತವಾಂಶವನ್ನು ಮುಚ್ಚಿಟ್ಟು ಈ ಸಿದ್ದರಾಮಯ್ಯ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಹೆಸರು ಖಾತೆ ಮಾಡಿದ್ದಾರೆ. ಆನಂತರ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಹೆಸರು ಖಾತೆ ಮಾಡಿದ್ದಾರೆ ಅನ್ನೋ ಒಂದು ಇದರಲ್ಲಿ ನಾನು ತಹಸೀಲ್ದಾರ್ಗೆ ಸ್ಪಷ್ಟೀಕರಣ ಕೇಳಿದ್ರಿ. ಈ ಅನ್ಯಕ್ರಾಂತ ಮಾಡೋದ್ರ ಸಂಬಂಧಪಟ್ಟಾಗಿ ಜಿಲ್ಲಾಧಿಕಾರಿಗಳು ಸಾಕಷ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಸ್ಪಷ್ಟೀಕರಣ ಕೇಳಿದ್ರಿ. ಇವತ್ತು ನನಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ.